ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಜೋರು ಮಳೆ ಬರ್ತಾಯಿದೆ. ಒಲೆ ಮೇಲೆ ಏನು ಬೇಯ್ತಿದೆ ಅಂತ ನೋಡ್ತಿದ್ದೀರಾ. ನಮ್ಮ ಅಪ್ಪಾಜಿ ಮೀನು ತಗೊಬಂದಿದ್ರು. ಮಾರಿದಿಬ್ಬ ಹೊಳೆಗೆ ಹೋಗ್ಬಿಟ್ಟು. ಇದು ಮೀನು ಹೆಸರು ಏನಂತ ಗೊತ್ತಿಲ್ಲ, ಕೇಳಬೇಡ್ರಿ. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದಾರೆ. ಪಾಪ ಇನ್ನೂ ಜೀವ ಇದೆ. ತಿನ್ನಬಾರ್ದು ಅಂತ ಅಂದ್ಕೊತೀವಿ, ಆದರೂ ಜೀವ ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ವಾ. ಫುಲ್ ಎಲ್ಲ ಕ್ಲೀನ್ ಮಾಡಿ ಒಲೆ ಮೇಲೆ ಇಟ್ಕೊಂಡಿದ್ದಾರೆ. ನಮ್ಮ ಅಪ್ಪಾಜಿ ಚಳಿ ಕಸ್ತಲ್ಲೇ ಕೂತಿದ್ದಾರೆ. ಅಮ್ಮ ಖಾರ ಎಲ್ಲ ರೆಡಿ ಮಾಡ್ಕೊಂಬಂದು ಮೀನನ್ನು ಅದನ್ನು ಮತ್ತೆ ಸಾರಿಗೆ ಚೇಂಜ್ ಮಾಡಿ ಬಸಿತಾರೆ. ಆಮೇಲೆ ಫ್ರೈ ಮಾಡೋಕ್ಕೆ ಖಾರ ರುಬ್ಕೊಂಬಂದಿರೋದನ್ನು ಹಾಕ್ತಾರೆ. ನಮ್ಮಮ್ಮ ಮೀನು ಸಾರು ಸಖತ್ತಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಈ ಚಳಿಗೆ ಮಳೆಗೆ ಮೀನು ಸಾರು ತಿಂತಿದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಪಕ್ಕದಲ್ಲಿ ಸರ್ಗಲಲ್ಲಿ ಕಡುಬು ಬೇಯ್ತಿದೆ. ನನ್ನ ಮಗಳು ನಮ್ಮ ಅಕ್ಕನ ಮಗಳು ಫುಲ್ ಚಳಿ ಕಾಸ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಜ್ಜಿ ಮನೆಗೆ ಬಂದು ಶನಿವಾರ ಬಂದ ತಕ್ಷಣ ಅಜ್ಜಿ ಮನೆಗೆ ಹೋಗೋದೇ ಕೆಲಸ ಅವ್ರಿಗೆ. ಇಬ್ಬರು ಮೀನು ಸಾರು ಆಗೋದನ್ನೇ ವೆಯ್ಟ್ ಮಾಡ್ತಾಯಿದ್ದಾರೆ. ಚಳಿ ಕಾಸಿದ್ದಿಬ್ಬರು. ಅಮ್ಮ ಫುಲ್ಲು ಮೀನಿಗೆಲ್ಲ ಖಾರ ಹಾಕಿ ರೆಡಿ ಮಾಡಿದ್ದಾರೆ. ಅದನ್ನ ಇವಾಗ ಹಿಂಗಿಸ್ಬೇಕು. ಇವರಿಬ್ಬರು ಕುತ್ಕೊಂಡ್ಬಿಟ್ಟು ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ನಾವು ಮಾಡ್ತಾ ಕೂತ್ಕೊಂಡಿದ್ದಾರೆ. ಅಪ್ಪಾಜಿ ಸೌದೆ ಒಲೆ ಉರಿ ಹಾಕ್ತಾಯಿದ್ದಾರೆ. ಮತ್ತು ಕೆಟ್ಟೋದ್ರೆ ಹೊಗೆ ವಾಸನೆ ಬರುತ್ತೆ ಅಂಥೇಳಿ. ಹೀಗೆ ನಮ್ಮನೆ ಹಿತ್ತಲು ಕಡೆ ಅಮ್ಮ ಹಿತ್ತಲು ಬೀಜ ಹಾಕಿದ್ದಾರೆ. ಬೀನ್ಸ್ ಬಳ್ಳಿ ಎಲ್ಲ ಬಂದಿದೆ. ಸ್ವಲ್ಪ ದಿನ ಹೂ ಬಿಟ್ಟು ಕಾಯಿ ಬರುತ್ತೆ. ಫುಲ್ಲು ಮಳೆ, ಜೋರು ಮಳೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.